ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಸೊ ಇವತ್ತು ನಮ್ಮ ಊರಲ್ಲಿ, ನಮ್ಮ ಚಿತ್ರದುರ್ಗದಲ್ಲಿ ಸ್ವದೇಶಿ ಮೇಳ ಆರಂಭ ಆಗಿ ಒಂದು ವಾರ ಆಯಿತು. ಸೊ ಇವತ್ತು ಲಾಸ್ಟ್ ಡೇ, ಹಾಗಾಗಿ ನಾನು ನಿಶಾ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಆ್ಯಂಡ್ ಹೇಗೆಲ್ಲ ಇರುತ್ತೆ ನಮ್ಮ ಸ್ವದೇಶಿ ಮೇಳ, ಹಾಗೆ ಏನೆಲ್ಲ ಸಿಗುತ್ತೆ ಅಂತ ನಾನು ಕಂಪ್ಲೀಟಾಗಿ ವಿಡಿಯೋ ಮಾಡ್ತೀನಿ. ಆ್ಯಂಡ್ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸ್ಕಿಪ್ ಮಾಡ್ದಾಗೆ ನೋಡಿ ಆ್ಯಂಡ್ ಏನದು ಸಪೋರ್ಟ್ ಮಾಡಿ. ಹಾಗೆ ಕೊನೆವರೆಗೂ ವಿಡಿಯೋ ನೋಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಆ್ಯಂಡ್ ಇಲ್ಲಿ ಎಂಟ್ರೆನ್ಸಲ್ಲೇ ಹೋಗ್ತಾ ಎಲ್ಲ ಥರದ ಏನು ತಳಿಗಳಿರುವಂಥ ಹಸುಗಳ್ನ ಕಟ್ಟಿದ್ರು. ಆಮೇಲೆ ಇಲ್ಲೆಲ್ಲ ಬಟ್ಟೆ, ಉಪ್ಪಿನಕಾಯಿ ಮತ್ತು ಸ್ನ್ಯಾಕ್ಸು, ಹಪ್ಳ, ಸಂಡಿಗೆ, ಬಟ್ಟೆಗಳು, ಏನೇನು ದಿನ ಪ್ರತಿನಿತ್ಯ ಯೂಸ್ ಮಾಡೋ ಅಂಥ ವಸ್ತುಗಳು ಏನಿರುತ್ತೋ ಪ್ರತಿಯೊಂದೂ ಇಲ್ಲಿ ಇಟ್ಟಿದ್ರು. ತುಂಬ ಚೆನ್ನಾಗಿತ್ತು. ಇಲ್ಲಿ ಮಕ್ಕಳು ನೋಡಿ ಲಂಗ ಬ್ಲೌಸು ಎಷ್ಟು ಚೆನ್ನಾಗಿದ್ದಾವೆ ಅಂತ. ಬಟ್ ನನ್ನ ಮಗಳು ಕೂದಲು ಇಲ್ಲದೆ ಇರೋ ಕಾರಣ ಅವಳಿಗೆ ಹಾಕಿದರೆ ಚೆನ್ನಾಗಿ ಕಾಣಲ್ಲ ಅಂತೇಳ್ಬಿಟ್ಟು ತೊಗೊಳ್ಲಿಲ್ಲ. ಆ್ಯಂಡ್ ಅವಳಿಗೆ ಕೂದಲು ಬಂದು ನಾನು ಹಾಕೋವಷ್ಟರಲ್ಲಿ ಸೊ ಅವಳು ಆ ಡ್ರೆಸ್ಸೇ ಆಗೋದಿಲ್ಲ, ಬೆಳೆದು ಬಿಡ್ತಾಳೆ. ಸೊ ಹಾಗಾಗಿ ತೊಗೊಳ್ಲಿಲ್ಲ. ಆ್ಯಂಡ್ ಈ ಕಡೆ ಸ್ಯಾರಿ ಇದೇನಂತಾರೆ, ಹುಬ್ಳಿ ಸ್ಯಾರಿ ಅಂತಾರಲ್ಲ ಆ ಥರ ಇತ್ತು. ತುಂಬ ಚೆನ್ನಾಗಿತ್ತು. ಬಟ್ 1500 ಹೇಳಿದರು. ಸ್ವಲ್ಪ ಜಾಸ್ತಿ ಆಯಿತು. ಅದು ಬೇರೆ ಕ್ವಾಲಿಟಿನೂ ಅಷ್ಟು ಇದಿತ್ತು, ಏನಂತೀರ, ಸೀರೆ ತುಂಬ ತೆಳುವಾಗಿತ್ತು. ಸೊ ಹಾಗಾಗಿ ತೊಗೊಳ್ಲಿಲ್ಲ. ಬಟ್ ಕಲರ್ ಕಾಂಬಿನೇಷನ್ ಮಸ್ತಿತ್ತು. ಆ್ಯಂಡ್ ಈ ಕಡೆ ಎಲ್ಲ ಏನಂತೀರ, ಬ್ಯಾಸ್ಕೆಟ್ ಇರುತ್ತಲ್ಲ ಅದು. ಆಮೇಲೆ ಇಲ್ಲಿ ಈ ಕಡೆ ಬಂದರೆ ಹಪ್ಳ, ಸಂಡಿಗೆ ಎಲ್ಲ ಓಮ್ ಮೇಡ್ ಅಂತೆ ಇದು. ಸೊ ಟೇಸ್ಟ್ ಕೊಡ್ತಾಯಿದ್ರು. ನಾವು ತಗೊಳ್ಳೋ ಇದರಲ್ಲಿ ಟೇಸ್ಟ್ ಮಾಡ್ತಾಯಿದ್ವಿ. ಚೆನ್ನಾಗಿತ್ತು ಒಂಥರ. ಆ್ಯಂಡ್ ಈ ಕಡೆ ಪಾಪುಗೆ ಇದೊಂದು ಬುಕ್ ತೊಗೊಂಡೆ. ಅವಳಿಗೆ ಬೇಕಾಗುತ್ತೆ ಡೈಲಿ ಬರೆಯೋದಕ್ಕೆ ಅಂತ ಹೇಳ್ಬಿಟ್ಟು ಪಾಪುಗೆ ಒಂದು ಇದನ್ನು ತೊಗೊಂಡೆ. ಇದು ಒಂಥರ ಮ್ಯಾಜಿಕ್ ಬುಕ್ ಅಂತಲೇ ಹೇಳ್ಬೋದು. ಬರೆದ್ಬಿಟ್ಟು ಅಳಿಸೋದು ಚೆನ್ನಾಗಿತ್ತು ಒಂಥರ. ಸೊ ಹಾಗಾಗಿ ನಾನು ಇದೊಂದು ಬುಕ್ ತೊಗೊಂಡೆ ಪಾಪುಗೆ. ಅವಳು ಯಾವಾಗಲೂ ಗೋಡೆ ಮೇಲೆ ಬರಿತಾ ಇರ್ತಾಳೆ, ಅಟ್ಲೀಸ್ಟ್ ಇದ್ರ ಮೇಲಾದರೂ ಬರೀಲಿ ಅಂತ ಹೇಳ್ಬಿಟ್ಟು ತೊಗೊಂಡೆ. ಆ್ಯಂಡ್ ನೆಕ್ಸ್ಟ್ ಏನೆಲ್ಲ ಆಯಿತು, ಏನು ಯಾವ ಥರ ಇತ್ತು ಸ್ವದೇಶಿ ಮೇಳ ಅಂತ ನೋಡಿ ಕೊನೆವರೆಗೂ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ. बाबा जी ना भैया कम नहीं क्या ಚೇಂಜ್ ಕೊಡು. ಸಂಸ್ಕೃತ ಶ್ಲೋಕಕ್ಕೆ ಕನ್ನಡ ಟ್ರಾನ್ಸ್ಲೇಷನ್ ಇದೆ, ವರ್ಡ್ ಮೀನಿಂಗ್ ಅನುವಾದ ಭಾವಾರ್ಥ ಇದೆ, ಫುಲ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಕೃಷ್ಣಂದು ಐತೆ. ಇದು ಕೃಷ್ಣ ಸ್ಟೋರಿನಾ? ಕೃಷ್ಣ ಗರ್ಭದಲ್ಲಿರೋದ್ರಿಂದ ಹಿಡಿದು ಎಷ್ಟು ಅವತಾರಗಳನ್ನು ಮಾಡಿದ್ರು, ಏನೇನು ಲೀಲೆಗಳನ್ನು ಮಾಡಿದ್ರು ಅಷ್ಟು ಇದರಲ್ಲಿದೆ. ಒಂದೊಂದು ಎಪಿಸೋಡ್ ಥರ ಕೊಟ್ಟಿದ್ದಾರೆ. ಲಿಟ್ಲು ಕೃಷ್ಣ ಬರುತ್ತಲ್ಲ, ಇದ್ರ ಕಂಟೆಂಟ್ ತೊಗೊಂಡೇ ಮಾಡಿರೋದು.
ಇದು 3 ಮತ್ತು 4ನೇ ಸ್ಥಾನಕ್ಕಾಗಿ ಯಾರಿಗೆ 3ನೇ ಸ್ಥಾನ, ಯಾರಿಗೆ 4ನೇ ಸ್ಥಾನ ನೋಡೋಣ. 3ನೇ ಸ್ಥಾನಕ್ಕೆ 8,000 ರೂಪಾಯಿ ನಗದು ಮತ್ತು ಪಾರಿತೋಷಕ, 4ನೇ ಸ್ಥಾನಕ್ಕಾಗಿ 5,000 ರೂಪಾಯಿ ನಗದು ಮತ್ತು ಪಾರಿತೋಷಕ. ಯುವ ಆಟಗಾರ ಬೊಮ್ಮನಹಳ್ಳಿ, ಯುವ ಆಟಗಾರ 1 ಅಂಕ ಬೊಮ್ಮನಹಳ್ಳಿ ತಂಡಕ್ಕೆ. ಮತ್ತೊಮ್ಮೆ ಪ್ರಜ್ವಲಿಂದ ದಾಳಿ, ಚೆಸ್ ನಂಬರ್ 4 ನಾಗರಿಕ ತಂಡದ ಆಟಗಾರ. 21-15 ನಾಗರಿಕ ತಂಡದ ಪರವಾಗಿ. ಎಲ್ಲ ಊರಿಂದ ರಾಗಿಗಳು ನೋಡ. I love you. My best Chaya. Good girl. ಗೈಸ್, ನೀವೇನಾದರೂ ದುರ್ಗದಲ್ಲಿ ಮೋಮೋಸ್ ತಿನ್ನಬೇಕು ಅಂದರೆ ಇಲ್ಲಿಗೆ ಬನ್ನಿ. ಎಲ್ಲಿ ಗೊತ್ತಾ, ವೈಶಾಲಿ ಇದೆಯಲ್ಲ, ವೈಶಾಲಿಯಿಂದ ಸ್ವಲ್ಪ ಮುಂದೆ ಬಂದರೆ ಇಲ್ಲೇ ಇರುತ್ತೆ ಮೋಮೋಸ್ ಪಾಯಿಂಟ್. ಹುಡ್ಗನ್ ನೋಡ್ಕೊಳ್ಳಿ. ನಿಶಾ ಇಲ್ಲಿಗೆ ಬಾ, ಇಲ್ಲಿಗೆ ಬಾ, ಅಲ್ಲಿಡವನ್ನ 1 ನಿಮಿಷ ಬಾ. ಓಕೆ ಗೈಸ್, ನೋಡಿದ್ರಲ್ಲ ಸ್ವದೇಶಿ ಮೇಳ ಹೇಗಿತ್ತು ಅಂತ. ಆ್ಯಂಡ್ ನಾವು ಕೂಡ ಎಲ್ಲ ಮುಗಿಸ್ಕೊಂಡು ಮೋಮೋಸ್ ತಿಂದ್ಕೊಂಡು ಈಗ ಹೋಗ್ತಾ ಇದ್ದೀವಿ. ನಮ್ಮ ಮಾವ ಬಂದು ಕರ್ಕೊಂಡು ಹೋಗ್ತಾ ಇದ್ದಾರೆ. ಆ್ಯಂಡ್ ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಅಂದರೆ ಸಂಜೆ 3:30-4 ಗಂಟೆ ಆಗಿತ್ತು ಆವಾಗ. ಸೊ ಒಂದು ಮೈಂಡು ಫ್ರೆಶ್ ಆಗಬೇಕಿತ್ತು. ಸೊ ಹೋಗಿ ಬರೋಣ, ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ ಅಂಥೇಳಿ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು. ಸೊ ದುರ್ಗ ಸ್ವರ್ಗ ಅನ್ನೋದು ಇದಕ್ಕೇ ತುಂಬ ಚೆನ್ನಾಗಿತ್ತು. ಸೊ ಪೀಸಾಗಿರಬೇಕು ಅಂದರೆ ಖಂಡಿತ ನೀವು ಇಲ್ಲಿಗೆ ಬರಬೇಕು. ತುಂಬ ಚೆನ್ನಾಗಿರುತ್ತೆ. ಯಾವುದೇ ಟೆನ್ಷನ್ನು, ವರ್ಕ್ ಪ್ರೆಸರು, ಯಾವುದೇ ಒಂದು ಬೇಜಾರಾಗಿದ್ರೂ ಸೊ ಇಲ್ಲಿ ಬಂದು ಆರಾಮಾಗಿ ಕೂತ್ಕೊಂಡು ಹೋದರೆ ಪೀಸಾಗಿರುತ್ತೆ. ಸೊ ನಾವು ಕೂಡ ಒಂದಷ್ಟು ವೀಡಿಯೋಸ್ ಮಾಡಿಕೊಂಡು ಫೋಟೋಸ್ ತೆಗೆಸ್ಕೊಂಡು ಹಾಗೆ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ತುಂಬ ಚೆನ್ನಾಗಿತ್ತು. ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಅದಾದಮೇಲೆ ನಮ್ಮ ಮನೆಯವ್ರು ಕೂಡ ಬಂದರು. ನಾವು ರಿಟರ್ನು ಊರಿಗೆ ಹೊರಡಬೇಕಿತ್ತು. ಸೊ ಹಾಗಾಗಿ ಆ್ಯಂಡ್ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಚೆನ್ನಾಗಿತ್ತು ಒಂಥರ. ಇಲ್ಲಿ ಪಾಪು ಕೂಡ ಆರಾಮಾಗಿ ಕೂತ್ಕೊಂಡು ಎಲ್ಲ ಸುತ್ತಮುತ್ತ ನೋಡ್ಕೊಂಡು ಕೂತ್ಕೊಂಡಿದ್ಲು. ಅವಳಿಗೂ ಕೂಡ ಪ್ಲೇಸ್ ಇಷ್ಟ ಆಯಿತು. ಬಟ್ ಮಕ್ಕಳು ಬಂದರೆ ಹತ್ತೋದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ನೀವು ಮಕ್ಕಳನ್ನ ಕರ್ಕೊಂಡು ಬರೋದಕ್ಕೆ ಹೋಗ್ಬೇಡಿ ದಯವಿಟ್ಟು.
ಸೊ ಚೆನ್ನಾಗಿತ್ತು ಒಂಥರ. ಫ್ರೆಂಡ್ಸ್ ಇಲ್ಲೆಲ್ಲ ಕುತ್ಕೊಂಡು ತುಂಬಾ ಚುಚ್ಚುತ್ತಿದೆ ಎಲ್ಲ, ಆದ್ರೂ ನೇಚರ್ ಫೀಲ್ ಮಾಡಕ್ ಬಂದಿದೀವಿ ಫ್ರೆಂಡ್ಸ್. ಬಾರಿ ಫೀಲ್ ಮಾಡ್ತಾರೆ, ನೈಟ್ ಚೆನ್ನಾಗಿದೆ. ಅದೊಂದೇ ಖುಷಿ ಫ್ರೆಂಡ್ಸ್, ಇಲ್ಲ ಅಂದ್ರೆ ಎಲ್ಲ ಚುಚ್ಚುತ್ತಿದೆ ನೋಡು ಅಷ್ಟೇ. ಓಕೆ ಫ್ರೆಂಡ್ಸ್, ನೋಡ್ತಿರೋದು ಫ್ರೆಂಡ್ಸ್ ಸಾಯಕ್ಕಾಗ್ದೆ, ನಾನಂತ ಆರಾಮಾಗಿ ಮನೆಗೆ ಒದ್ದಾಡ್ತಾಳೆ ಫ್ರೆಂಡ್ಸ್. ಓಕೆ ಗೈಸ್, ಈಗ ರಿಟರ್ನು ಹಿರಿಯೂರಿಗೆ ಹೋಗ್ತಾ ಇದ್ದೀವಿ. ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ಇಂಗಳದಾಳ್ಗೆ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಇದ್ದು ಕೂತ್ಕೊಂಡು ಎಲ್ಲರೂ ತುಂಬ ಚೆನ್ನಾಗಿ ಒಂದೊಳ್ಳೆ ಪೀಸಾಗಿ ಇದ್ಬಿಟ್ಟು ಬಂದ್ವಿ. ಅಷ್ಟರಲ್ಲಿ ನಮ್ಮ ಮನೆಯವ್ರು ಬಂದರು. ಈಗ ರಿಟರ್ನು ಹಿರಿಯೂರಿಗೆ ಹೊರಡ್ತಾ ಇದ್ದೀವಿ. ಆ್ಯಂಡ್ ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.